ಆತ್ಮೀಯರೇ ನಮಸ್ಕಾರ. ಕಳೆದ ಅವಧಿಯಲ್ಲಿ ನಾವು ಜೀನ್ ಪಿಯಾಜ್ ಅವರ ನೈತಿಕ ವಿಕಾಸದ ಹಂತಗಳ ಕುರಿತು ಅಭ್ಯಾಸ ಮಾಡಿದ್ವಿ. ಇವತ್ತಿನ ಅವಧಿಯಲ್ಲಿ ಲಾರೆನ್ಸ್ ಕೋಹಲ್ಬರ್ಗ್ ರವರ ನೈತಿಕ ವಿಕಾಸದ ಹಂತಗಳ ಕುರಿತು ಅಭ್ಯಾಸ ಮಾಡೋಣ. ಪರೀಕ್ಷಾ ದೃಷ್ಟಿಯಿಂದ ಈ ಕಾನ್ಸೆಪ್ಟ್ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನ ಈಗಾಗಲೇ ಕೇಳಲಾಗಿದೆ. ಸೊ ಈ ಅವಧಿಯಲ್ಲಿ ಈ ಸಿದ್ಧಾಂತದ ಕುರಿತು ಸ್ಪಷ್ಟವಾಗಿ ತಿಳಿಯುವಂತ ಪ್ರಯತ್ನ ಮಾಡೋಣ. ಅದಕ್ಕೂ ಪೂರ್ವದಲ್ಲಿ ಈ ಸಿದ್ಧಾಂತಕ್ಕೆ ಸಂಬಂಧಿಸಿದ ಯಾವೆಲ್ಲ ಅಂಶಗಳನ್ನ ನಾವು ಅಭ್ಯಾಸ ಮಾಡೋದ ಅನ್ನೋದನ್ನ ಒಂದ್ಸಲ ಮೆಲ್ಕ್ ಹಾಕೋಣ. ಸೊ ಈ ಸಿದ್ಧಾಂತದ ಪೀಠಿಕಾ ಭಾಗವನ್ನು ಮೊದಲಲ್ಲಿ ಅಭ್ಯಾಸ ಮಾಡೋಣ. ಆಮೇಲೆ ಲಾರೆನ್ಸ್ ಕೋಹಲ್ಬರ್ಗ್ ರವರು ಈ ಸಿದ್ಧಾಂತದ ಕುರಿತು 3 ಪ್ರಮುಖ ಪರಿಕಲ್ಪನೆಗಳನ್ನ ಹೇಳಿದ್ದಾರೆ. ಅವುಗಳ ಅರ್ಥವನ್ನು ನೋಡೋಣ. ಆಮೇಲೆ ಹೈಂಜ್ ಸಂದಿಗ್ಧತೆ ಅಂತ ಹೇಳಿ ಒಂದು ಕಥೆಯನ್ನು ಹೇಳಿದ್ದಾರೆ. ಈ ಕಥೆನ ಇಡೀ ಈ ಸಿದ್ಧಾಂತದ ಪ್ರಮುಖ ತಿರುಳಾಗ್ಯದ. ಸೊ ಆ ಕಥೆಯನ್ನು ಕೇಳೋಣ. ಅದಾದ್ಮೇಲೆ ನೈತಿಕತೆಯ ಅರ್ಥವನ್ನ ಮಾಡ್ಕೊಳ್ಳೋಣ. ಆಮೇಲೆ ನೈತಿಕ ತೀರ್ಮಾನಗಳ ಆಧಾರ ಏನಿದಾವ ಅನ್ನೋದನ್ನ ನೋಡೋಣ. ಆಮೇಲೆ ಈ ಸಿದ್ಧಾಂತದ ಪ್ರಮುಖ ಘಟ್ಟ ಏನಂತಂದ್ರೆ ಈ ಸಿದ್ಧಾಂತವನ್ನ ಎಷ್ಟು ಹಂತಗಳಾಗಿ ವಿಂಗಡಿಸಿದಾರೆ ಅನ್ನೋದನ್ನ ನಾವು 5ನೇ ಭಾಗದಲ್ಲಿ ಅಭ್ಯಾಸ ಮಾಡೋಣ. ಆಮೇಲೆ ಈ ಹಂತಗಳ ನಡುವೆ ಇರುವಂತಹ ವ್ಯತ್ಯಾಸಗಳು ಏನು ಅನ್ನೋದನ್ನ ಒಂದ 6ನೇ ಸ್ಟೆಪ್ ದಲ್ಲಿ ಅಭ್ಯಾಸ ಮಾಡೋಣ. ಇದಾದ್ಮೇಲೆ ಗಿಲ್ಗಿನ್ ಅನ್ನೋರು ಈ ಒಂದು ಸಿದ್ಧಾಂತವನ್ನ ಟೀಕೆ ಮಾಡಿದಾರೆ. ಅವ್ರ ಟೀಕೆಗೆ ಪ್ರಮುಖ ಕಾರಣಗಳೇನು ಅನ್ನೋದು ನೋಡೋಣ. ಆಮೇಲೆ ಈ ಸಿದ್ಧಾಂತದ ಶೈಕ್ಷಣಿಕ ನಿಹಿತಾರ್ಥಗಳು ಯಾವುದವು ಅನ್ನೋದನ್ನ ಅಭ್ಯಾಸ ಮಾಡಿ ಆಮೇಲೆ ಕೊನೆಯಲ್ಲಿ ನಾವು MCQ ವನ್ನ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲನೇದು ಪೀಠಿಕೆ ಅಂತೇಳಿ. ಲಾರೆನ್ಸ್ ಕೋಹಲ್ಬರ್ಗ್ ರವರು ಮೂಲತಃ ಅಮೆರಿಕ ದೇಶದ ಮನೋವಿಜ್ಞಾನಿ. ಇವರು ಅಮೆರಿಕಾದ ನ್ಯೂಯಾರ್ಕ್ ಸಿಟಿಯಲ್ಲಿ ಜನಿಸ್ತಾರ ಮತ್ತು ಆ ದೇಶದ 2 ಫೇಮಸ್ ಯೂನಿವರ್ಸಿಟಿಗಳಲ್ಲಿ ಆಸ್ ಎ ಸೈಕಾಲಜಿಸ್ಟ್ ಮತ್ತು ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾರೆ. ಮೊದಲನೇದು ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತಾರ. ಆಮೇಲೆ ಚಿಕಾಗೋ ಯೂನಿವರ್ಸಿಟಿಯಲ್ಲೂ ಕೂಡ ಇವರು ಕೆಲವು ಕಾಲ ಅಲ್ಲಿ ಸೇವೆಯನ್ನು ಸಲ್ಲಿಸ್ತಾರೆ. ಮೂಲತಃ ಇವರು ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಿಂದ ಪ್ರಭಾವಿತರಾಗಿದ್ರು. ಪಿಯಾಜೆ ಅವರು ತಮ್ಮ ಜ್ಞಾನಾತ್ಮಕ ವಿಕಾಸ ಸಿದ್ಧಾಂತದಲ್ಲಿ ಒಂದು ಅಂಶವನ್ನು ಹೇಳಿದ್ರು. ಒಂದು ಮಗು ಜ್ಞಾನಾತ್ಮಕ ವಿಕಾಸವಾದಂತೆ ನೈತಿಕ ವಿಕಾಸವನ್ನು ಕೂಡ ಹೊಂದದ ಅಂತ ಹೇಳಿದ್ರು. ಹಿಂಗಾಗಿ ಜ್ಞಾನಾತ್ಮಕ ವಿಕಾಸ ಮತ್ತು ನೈತಿಕ ವಿಕಾಸ ಏನದಲ್ಲ ಇವು ಒಂದಕ್ಕೊಂದು ನೇರ ಸಂಬಂಧವನ್ನು ಹೊಂದಿದವ ಅನ್ನೋದು ಅಂಶವನ್ನು ಹೇಳಿದ್ರು. ಆ ಒಂದು ಕಾನ್ಸೆಪ್ಟ್ ಮೇಲೆನೆ ಕೋಹಲ್ಬರ್ಗ್ ರವರು ಈ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರ. ಇವರ ಪ್ರಕಾರ ನೈತಿಕತೆ ಅಂದ್ರೆ ಕೇವಲ ಹಿರಿಯರ ಅನುಕರಣೆ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಮತ್ತು ನೈತಿಕ ವಿಕಾಸದ ಹಾದಿ ಅಂದ್ರೆ ಯಾವುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತಾರ. ಇಲ್ಲಿ ರಾಜು ಅನ್ನೋ ಒಬ್ಬ ಹುಡುಗನದನ, ಇಲ್ಲಿ ರವಿ ಅನ್ನೋ ಇನ್ನೊಬ್ಬ ಹುಡುಗನದನ. ರಾಜು ತನ್ನ ತಾಯಿಗೆ ಸಹಾಯ ಮಾಡ್ಬೇಕಾದ್ರ 5 ಕಪ್ಗಳನ್ನ ಒಡೆದ್ ಹಾಕ್ತಾನ. ಅಕಸ್ಮಾತ್ ಆಗಿ ಈ 5 ಕಪ್ಗಳು ಒಡೆದ್ ಹೋಗ್ಬಿಡ್ತಾವ. ಮತ್ತ ಇಲ್ಲಿ ರವಿ ಉದ್ದೇಶಪೂರ್ವಕವಾಗಿ ಸಿಟ್ಟಿನಿಂದ ಒಂದು ಕಪ್ ಅನ್ನು ಒಡೆದ್ ಬಿಡ್ತಾನ. ಈ ಒಂದು ಕಥೆಯನ್ನ ಮಕ್ಕಳಿಗೆ ಹೇಳ್ತಾರೆ ಕೋಹಲ್ಬರ್ಗ್ ರವರು. ಮತ್ತು ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನಂತಂದ್ರೆ ಈ ಇಬ್ಬರಲ್ಲಿ ಹೆಚ್ಚು ತಪ್ಪು ಮಾಡಿದವ್ರು ಯಾರದಾರು ಅಂತ ಕೇಳ್ತಾರ. ಆ ಪ್ರಶ್ನೆಯನ್ನ ಮೊದಲು ಅವ್ರು ಏನ್ ಮಾಡ್ತಾರಂದ್ರ ಸಣ್ಣ ಮಕ್ಕಳಿಗೆ ಕೇಳ್ತಾರ. ಅವಾಗ ಸಣ್ಣ ಮಕ್ಕಳು ಏನ್ ಹೇಳ್ತಾವಂದ್ರ ರಾಜು ಹೆಚ್ಚು ತಪ್ಪು ಮಾಡಿದಾನ ಅಂತ ಹೇಳ್ತಾವು. ಕಾರಣ ಏನಂತಂದ್ರ ಅವ ಹೆಚ್ಚು ಹಾನಿ ಮಾಡಿದ ಅಂತ ತಿಳ್ಕೊಂಡು ಹೇಳ್ತಾವ. ಬಟ್ ಆ ಮಕ್ಕಳಿಗಿಂತ ಸ್ವಲ್ಪ ದೊಡ್ಡ ಮಕ್ಕಳಿಗೆ ಈ ಪ್ರಶ್ನೆಯನ್ನು ಕೇಳಿದ ಕೂಡ್ಲೆ ಆ ಮಕ್ಕಳು ರವಿ ಹೆಚ್ಚು ತಪ್ಪು ಮಾಡಿದಾನ, ಯಾಕಂದ್ರ ಅವನ ಉದ್ದೇಶ ಕೆಟ್ಟದಿತ್ತು ಅಂತ ತಿಳ್ಕೊಂಡು ಉತ್ತರವನ್ನು ಕೊಡ್ತಾರ. ಸೊ ಈ ದೊಡ್ಡ ಮಕ್ಕಳು ಕೊಟ್ಟಂತ ಉತ್ತರದ ಆಧಾರದ ಮೇಲೆ ಅವರು ನೈತಿಕ ವಿಕಾಸ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾರ. ಅವ್ರ ಏನ್ ಹೇಳ್ತಾರಂದ್ರೆ ಇದೇ ನೈತಿಕ ವಿಕಾಸ. ಒಂದು ಘಟನೆಯ ಹಿಂದಿನ ಉದ್ದೇಶವನ್ನು ಅರಿಯುವುದೇ ವಿಕಾಸದ ಹಾದಿ ಅಂತ ತಿಳ್ಕೊಂಡು ಹೇಳ್ತಾರ. ಸೊ ಈ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅಂತ ಹೇಳಿ ತಿಳ್ಕೊಳ್ತಾನ. ಸೊ ಮುಂದಿನ ಒಂದು ಅಂಶದ ಕಡೆಗೆ ನಾವು ಹೋಗೋಣ. ಇಲ್ಲಿ 2ನೇ ಹಂತದಲ್ಲಿ ಅವ್ರು ಏನ್ ಮಾಡ್ತಾರಂದ್ರ ಕೆಲವೊಂದಿಷ್ಟು ಮೂಲ ಪರಿಕಲ್ಪನೆಗಳ ಕುರಿತು ಹೇಳ್ತಾರ. ಮುಖ್ಯವಾಗಿ 3 ಅದಾವ ಅಂತ ಹೇಳಿದ್ನು. 1ನೇದು ನೈತಿಕತೆ ಅಂತ, ಮೊರಾಲಿಟಿ ಅಂತ ಹೇಳಿ. 2ನೇದು ಸಂದಿಗ್ಧತೆ, ಇದಕ್ಕ ಡಿಲೆಮಾ ಅಂತ ಹೇಳಿ ಕರಿತೀವಿ. ಮತ್ತು 3ನೇದು ಯಾವ ಅಂಶ ಅಂದ್ರ ನೈತಿಕ ತಾರ್ಕಿಕತೆ, ಮಾರಲ್ ರೀಸನಿಂಗ್ ಅಂತ ಹೇಳ್ತೀವಿ. ಸೊ ನೈತಿಕತೆ ಅಂತಂದ್ರೆ ಸರಿ ತಪ್ಪುಗಳನ್ನು ನಿರ್ಧರಿಸುವಂತ ಅಂಶ ಏನದಲ್ಲ ಅದಕ್ಕೆ ನೈತಿಕತೆ ಅಂತ ಹೇಳಿ ಕರಿತೀವಿ. ಸಂದಿಗ್ಧತೆ ಅಂದ್ರೆ ಯಾವುದು ಸರಿ ಎಂದು ತೀರ್ಮಾನಿಸಲು ಕಷ್ಟಪಡುವಂತ ಸ್ಥಿತಿ. ಒಂದೊಂದು ಸಿಚುವೇಶನ್ ಹಿಂಗ್ ಬರ್ತದಲ್ಲ, ನಮ್ಗೆ ಈ ಕಡೆ ಹೋಗ್ಬೇಕೋ ಗೊತ್ತಂಗಿಲ್ಲ. ಎರಡೂನ ಸರಿ ಅಂತ ಅನಿಸ್ತಾವ, ಎರಡೂ ಒಮ್ಮೆ ತಪ್ಪ ಅನಿಸ್ತಾವ. ಸೊ ಅಂತ ಸಂದಿಗ್ಧ ಸ್ಥಿತಿ ಏನದಲ್ಲ ಅದಕ್ಕೆ ಡಿಲೆಮಾ ಅಂತ ಹೇಳಿ ಕರಿತೀವಿ. ಆಮೇಲೆ ಈ ಸಂದಿಗ್ಧತೆಯಿಂದ ಹೊರಗೆ ಬಂದ ನಿರ್ಧಾರ ತೆಗೆದುಕೊಳ್ಳೋದು ಏನದಲ್ಲ ಅದಕ್ಕ ನಾವು ನೈತಿಕ ತಾರ್ಕಿಕತೆ ಅಂತ ಹೇಳಿ ಕರಿತೀವಿ. ನೈತಿಕ ಮೌಲ್ಯಗಳನ್ನ ಆಲೋಚಿಸಿ ಕಾರಣಗಳನ್ನು ತಿಳಿದು ನಿರ್ಧರಿಸುವಂತ ಗುಣ ಏನದಲ್ಲ ಅದಕ್ಕೆ ನೈತಿಕ ತಾರ್ಕಿಕತೆ ಅಂತ ಹೇಳಿ ಕರಿತೀವಿ. ಸೊ ಈ 3 ಶಬ್ದಗಳ ಕಾನ್ಸೆಪ್ಟ್ಗಳ ಅರ್ಥ ತಮಗಾಯ್ತು ಅಂತ ಹೇಳಿ ನಾನು ತಿಳ್ಕೊಂಡಿದ್ದಾನೆ. ಇನ್ನು ಮುಂದುವರೆದು ನೈತಿಕತೆಯ ಅರ್ಥವನ್ನು ನೋಡ್ಕೊಳ್ಳೋಣ. ಕೋಹಲ್ಬರ್ಗ್ ರವರು ಮಕ್ಕಳು ನೈತಿಕತೆಯನ್ನು ಕೇವಲ ಅನುಕರಣೆಯಿಂದ ಕಲಿಯುವುದಿಲ್ಲ ಅಂತ ಹೇಳ್ತಾರ. ಅವ್ರು ಎದರಿಂದ ಕಲಿತಾರಂದ್ರ ತಮ್ಮ ಆಲೋಚನಾ ಶಕ್ತಿಯಿಂದ ಕಲಿತಾರು ಅಂತ ತಿಳ್ಕೊಂಡು ಹೇಳ್ತಾರ. ಮಗುವಿನಲ್ಲಿ ಆಲೋಚನಾ ಶಕ್ತಿ ಹೆಚ್ಚಾದಂಗ ನೈತಿಕ ವಿಕಾಸವೂ ಕೂಡ ಆಗ್ತದ ಅಂತ ತಿಳ್ಕೊಂಡು ಕೋಹಲ್ಬರ್ಗ್ ರವರು ಹೇಳ್ತಾರ. ಅದಕ್ಕಾಗಿ ಅವ್ರ ನೈತಿಕ ವಿಕಾಸದ ಕುರಿತು ಡೆಫಿನೇಷನ್ ಏನ್ ಕೊಡಿದಾರಲ್ಲ ಅದ ಇಲ್ಲದ ನೋಡ್ರಿ. ನೈತಿಕ ವಿಕಾಸ ಎಂದ್ರೆ ನ್ಯಾಯ ನಿರ್ಣಯ ಶಕ್ತಿಯ ವಿಕಾಸ ಅಂತ ಹೇಳ್ತಾರ.
ಒಂದು ಸಂದಿಗ್ಧ ಸ್ಥಿತಿಯಿಂದ ನಾವ ನ್ಯಾಯ ನಿರ್ಣಯವನ್ನು ಮಾಡಬೇಕು. ಅಂತ ಶಕ್ತಿ ನಮ್ಮಲ್ಲಿ ಯಾವಾಗ ಬರ್ತದಲ್ಲ, ಅದನ್ನ ನಾವು ಏನ್ ಕರಿತೀವಿ ಅಂದ್ರೆ ನೈತಿಕ ವಿಕಾಸ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರು. ಸೊ ನ್ಯಾಯ ನಿರ್ಣಯ ಶಕ್ತಿ ನಮ್ಮಲ್ಲಿ ಆಗ್ಬೇಕಾಯ್ತು ಅಂತ ತಿಳ್ಕೊಡ್ರಿ. ನಿರ್ಣಯದ ಶಕ್ತಿ ನಮ್ಮಲ್ಲಿ ಬರ್ಬೇಕಾದ್ರೆ ನಮ್ಮಲ್ಲಿ ಆಲೋಚನಾ ಶಕ್ತಿ ಸ್ಟ್ರಾಂಗ್ ಆಗ್ಬೇಕು. ಈ ಆಲೋಚನಾ ಶಕ್ತಿ ಸ್ಟ್ರಾಂಗ್ ಆಗ್ಬೇಕಾದ್ರೆ ಯಾವ್ದರಿಂದ ಆಗ್ತದ ಅನ್ನೋದನ್ನು ಕೂಡ ಕೋಹಲ್ಬರ್ಗರ್ ಅವ್ರು ಹೇಳಿದಾರೆ. ಒಂದ್ ನ್ಯಾಯ ನಿರ್ಣಯವನ್ನು ಮಾಡ್ಬೇಕಾದ್ರೆ ನಮ್ಮಲ್ಲಿ ನೈತಿಕ ತೀರ್ಮಾನಗಳ ಆಧಾರಗಳು ಬಹಳ ಮುಖ್ಯವಾಗ್ತಾವ. ಅಂತ ಆಧಾರಗಳು ಮುಖ್ಯವಾಗಿ 3 ಇದಾವ ಅಂತ ತಿಳ್ಕೊಂಡು ಹೇಳ್ತಾರೆ. ಮಗುವಿನಲ್ಲಿರುವಂತಹ ಜ್ಞಾನಾತ್ಮಕ ಪ್ರಕ್ರಿಯೆ. ಜ್ಞಾನಾತ್ಮಕ ಪ್ರಕ್ರಿಯೆ ಮೂಲಕ ಮಗು ಸಾಕಷ್ಟು ವಿಷಯದ ಜ್ಞಾನವನ್ನು ಮಾಡ್ಕೊಳ್ಬೇಕು. ಅದಕ್ಕೆ ನಾವು ಕಾಗ್ನಿಷನ್ ಅಂತ ಹೇಳಿ ಕರಿತೀವಿ. ಮತ್ತೆ 2ನೇ ಒಂದು ಅಂಶ ಯಾವ್ದತ್ತಂದ್ರೆ ಬೆಳೆಸಿರುವಿಕೆ. ಮನೆಯಲ್ಲಿ ಮಗುವನ್ನ ಯಾವ ರೀತಿ ಬೆಳೆಸ್ತಾರ ಅನ್ನೋದು ಮುಖ್ಯವಾಗ್ತದ ಅಂತ ಹೇಳ್ತಾರೆ. ಮತ್ತು 3ನೇ ಒಂದು ಅಂಶ ಏನತ್ತಂದ್ರೆ ಕಲಿಕಾ ಅನುಭವ. ಶಾಲೆಯಲ್ಲಾಗ್ಲಿ ಅಥವಾ ಮನೆಯಲ್ಲಿ ಆಗ್ಲಿ ಅದು ಎಷ್ಟು ಅನುಭವಗಳನ್ನ ಪಡೆದುಕೊಂಡದ ಅನ್ನೋದು ಬಹಳ ಮುಖ್ಯವಾಗ್ತದೆ. ಈ 3 ಅಂಶಗಳು ಎದಕ್ಕೆ ಮುಖ್ಯವಾಗ್ತಾವತ್ತಂದ್ರ ಈ 3 ಅಂಶಗಳಿಂದ ಒಂದು ಮಗು ಸಂದಿಗ್ಧ ಪರಿಸ್ಥಿತಿಯಿಂದ ನ್ಯಾಯ ನಿರ್ಣಯವನ್ನು ಮಾಡುವಂತ ಸ್ಟೇಜಿಗೆ ಬರ್ತದ ಅಂತ ಹೇಳ್ತಾರ ಅವ್ರು. ಗೊತ್ತಾಯ್ತಾ? ಸೊ ಈ ಒಂದು ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆದ್ರೆ ಇನ್ನು ಮುಂದೆ ಸೊ ಹೈಂಜನ ಸಂದಿಗ್ಧತೆ. ಈಗಾಗಲೇ ನಾನು ನಿಮ್ಗೆ ಹೇಳ್ದಂಗ ಇವ್ರೊಂದು ಕತೆ ಹೇಳಿದಾರ. ಆ ಕತೆನ ಈ ಒಂದು ಸಿದ್ಧಾಂತದ ಮೂಲ ತಿರುಳು ಅಂತ ಹೇಳಿದ್ನಲ್ಲ. ಹೈಂಜ್ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಅಮೆರಿಕದ ಮಧ್ಯಮ ವರ್ಗದ ಒಬ್ಬ ವ್ಯಕ್ತಿ. ಈತನ ಹೆಂಡತಿ ಕ್ಯಾನ್ಸರ್ ಆಗಿತ್ತು. ಸೊ ಆಕೆಯನ್ನ ಈತ ಏನ್ ಮಾಡಿದ, ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿದ್ದ. ಡಾಕ್ಟರ್ ಏನ್ ಹೇಳಿದ್ರಂದ, ಒಂದ್ ಔಷಧ ಅದ, ಆ ಔಷಧಿ ತೆಗೆದುಕೊಂಡು ಬಂದ್ರ ಮಾತ್ರ ಹೆಂಡತಿ ಉಳಿತಾಳ ಅಂತ ತಿಳ್ಕೊಂಡು ಹೇಳ್ತಾರ. ಹೈಂಜ ಆ ಔಷಧಿ ತರಬೇಕಂತ ತಿಳ್ಕೊಂಡು ಯೋಚನೆ ಮಾಡ್ತಾನೆ. ಬಟ್ ಆ ಔಷಧಿಯ ಬೆಲೆ $2,000 ಇತ್ತು. ಹೈಂಜಿನ ಕಡೆಗೆ ಇದ್ದಿದ್ದು ಕೇವಲ $1,000. ಹೀಗಾಗಿ ಆತನಿಗೆ ಔಷಧಿ ಸಿಗಂಗಿಲ್ಲ. ಸೊ ಅವ್ನು ಯೋಚನೆ ಮಾಡ್ತಾನೆ ಏನ್ ಮಾಡ್ಬೇಕಂತ ತಿಳ್ಕೊಂಡ. ಸೊ ರಾತ್ರಿ ಆಗೋ ತನಕನು ವೇಟ್ ಮಾಡ್ತಾನ. ರಾತ್ರಿ ಆದ್ಮೇಲೆ ಆ ಔಷಧಿ ಅಂಗಡಿ ಬಂದ್ ಆಗ್ತದ. ಅವಾಗ ಅದ್ರ ಕೀಲಿಯನ್ನು ಮುರಿದು ಆ ಔಷಧಿಯನ್ನ ಕಳ್ತನ ಮಾಡ್ಕೊಂಡ್ ಬರ್ತಾನ. ಮತ್ತೆ ಡಾಕ್ಟರ್ ಕೊಡ್ತಾನ. ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿ ಆತನ ಹೆಂಡತಿಯನ್ನ ಉಳಿಸ್ಕೊಡ್ತಾರೆ. ಸೊ ಈ ಕತೆ ಏನದಲ್ಲ, ಈ ಕತೆಗೂ ಈ ಸಿದ್ಧಾಂತಕ್ಕೂ ಬಹಳಷ್ಟು ಸಂಬಂಧ ಅದ. ಇಲ್ಲಿ ಕೋಹಲ್ಬರ್ಗರ್ ಅವ್ರು ಏನ್ ಮಾಡ್ತಾರಂದ್ರೆ ಈ ಕಥೆಯನ್ನ ಅಮೆರಿಕಾದ ವಿವಿಧ ವಯೋಮಾನಗಳ ಮಕ್ಕಳಿಗೆ ಹೇಳ್ತಾರ. 10 ರಿಂದ 16 ವರ್ಷದ ಮಕ್ಕಳೇನಿದಾರಲ್ಲ ಅವ್ರಿಗೆ ಈ ಕಥೆಯನ್ನ ಹೇಳ್ತಾರ. ಮತ್ತ ಅವರು 2 ಪ್ರಶ್ನೆಗಳನ್ನ ಆ ಮಕ್ಕಳಿಗೆ ಕೇಳ್ತಾರೆ. ಆ 2 ಪ್ರಶ್ನೆಗಳು ಯಾವತ್ತಂದ್ರ, ಒಂದೇದು ಹೈಂಜ್ ಮಾಡಿದ್ ಸರಿನೋ ಅಥವಾ ತಪ್ಪು ಅಂತ ಹೇಳಿ ಕೇಳ್ತಾರ. ಇನ್ ಕೇಸ್ ಸರಿ, 2ನೇ ಪ್ರಶ್ನೆ, ಆತ ಮಾಡಿದ್ದು ಸರಿ ಆದ್ರೆ ಕಾರಣ ಕೊಡ್ಬೇಕು. ಇನ್ ಕೇಸ್ ತಪ್ಪಾದ್ರೂ ಕೂಡ ಯಾಕೆ ತಪ್ಪು ಅನ್ನೋದು ನೀವು ಹೇಳ್ಬೇಕು ಅಂತ ತಿಳ್ಕೊಂಡ ಆ ಮಕ್ಕಳಿಗೆ ಹೇಳ್ತಾರ. ಸೊ ಮಕ್ಕಳು ನೀಡಿದಂತಹ ಉತ್ತರಗಳ ಮೇಲೆ, ಪ್ರತಿಕ್ರಿಯೆಯ ಮೇಲೆ ಅವರು ವಿಕಾಸದ ಹಂತಗಳನ್ನ ಮಾಡ್ತಾರೆ. ಸೊ ಇಲ್ಲ ಪ್ರತಿಕ್ರಿಯೆಗಳು ಏನ್ ಕೊಟ್ರು ಅನ್ನೋದಕ್ಕಿಂತ ಪೂರ್ವದಲ್ಲಿ ಆ ಪ್ರತಿಕ್ರಿಯೆಗಳ ಆಧಾರದ ಮೇಲೆ ಎಷ್ಟು ಹಂತಗಳನ್ನ ಮಾಡಿದಾರೆ ಅನ್ನೋದನ್ನ ನಾವು ಮೊದಲು ನೋಡೋಣ. ಸೊ ಇಲ್ಲಿ ನೈತಿಕ ವಿಕಾಸದ ಮೆಟ್ಟಲುಗಳು ಅಂತ ಹೇಳಿ ಕರಿತೀವಿ, ಅಥವಾ ಘಟ್ಟಗಳು ಅಂತ ಹೇಳಿ ಕರಿತೀವಿ, ಅಥವಾ ಇಲ್ಲಿ ಮಟ್ಟ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕೋಹಲ್ಬರ್ಗರ್ ಅವರು ಮುಖ್ಯವಾಗಿ ತಮ್ಮ ಸಿದ್ಧಾಂತವನ್ನ 3 ಮಟ್ಟಗಳಲ್ಲಿ ವಿಂಗಡಿಸಿದ್ದಾರೆ. ಅದ್ರಾಗ 1ನೇ ಭಾಗ ಏನದಲ್ಲ ಅದಕ್ಕೆ ಸಾಂಪ್ರದಾಯಿಕ ಪೂರ್ವ ಹಂತ ಅಂತ ಹೇಳಿ ಕರಿತೀವಿ. ಪ್ರೀ ಕನ್ವೆನ್ಷನಲ್ ಸ್ಟೇಜ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ನಲ್ಲಿ. ಇದರಲ್ಲಿ 4 ರಿಂದ 10 ವರ್ಷದ ಮಕ್ಕಳು ಇರ್ತಾರೆ. ಇನ್ನ 2ನೇ ಒಂದು ಮಟ್ಟ ಏನದಲ್ಲ ಅದನ್ನ ಸಾಂಪ್ರದಾಯಿಕ ಹಂತ ಅಂತ ಹೇಳಿ ಕರೀತಾರೆ, ಕನ್ವೆನ್ಷನಲ್ ಸ್ಟೇಜ್. ಇದರಲ್ಲಿ 10 ರಿಂದ 13 ವರ್ಷದ ಮಕ್ಕಳು ಇರ್ತಾರ. ಆಮೇಲೆ 3ನೇ ಒಂದು ಮಟ್ಟ ಏನದಲ್ಲ ಅದನ್ನ ಸ್ವಯಂ ಸ್ವೀಕೃತ ಹಂತ ಅಂತ ಹೇಳಿ ಕರಿತೇವೆ. ಇದನ್ನ ಪೋಸ್ಟ್ ಕನ್ವೆನ್ಷನಲ್ ಸ್ಟೇಜ್ ಅಂತ ಹೇಳಿ ಕರೀತಾರ. ಇದರಲ್ಲಿ 13 ವರ್ಷ ಮೇಲ್ಪಟ್ಟ ಮಕ್ಕಳು ಇರ್ತಾವ. ಓಕೆ. ಸೊ ಈ 3 ಮಟ್ಟಗಳೇನದವಲ್ಲ, ಪ್ರತಿ ಒಂದು ಮಟ್ಟದಲ್ಲಿ ಅಥವಾ ಪ್ರತಿ ಒಂದು ಘಟ್ಟದಲ್ಲಿ ಕೋಹಲ್ಬರ್ಗರ್ ಅವರು 2 ಹಂತಗಳನ್ನು ಸೂಚಿಸ್ತಾರೆ. ಸೊ ಇಲ್ಲಿ 1ನೇ ಮಟ್ಟ ಏನದಲ್ಲ ಇಲ್ಲಿ 1ನೇ ಹಂತ ಮತ್ತು 2ನೇ ಹಂತ ಬರ್ತದೆ. ಆಮೇಲೆ ಈ 2ನೇ ಮಟ್ಟದಲ್ಲಿ 3 ಮತ್ತು 4ನೇ ಘಟ್ಟ ಬರ್ತದೆ, 4ನೇ ಹಂತ ಬರ್ತದೆ. ಆಮೇಲೆ ಇಲ್ಲಿ 3ನೇ ಒಂದು ಮಟ್ಟದಲ್ಲಿ 5 ಮತ್ತು 6ನೇ ಹಂತ ಬರ್ತದೆ. ಸೊ ಒಟ್ಟಾರೆ ಕೋಹಲ್ಬರ್ಗರ್ ಅವ್ರ ಸಿದ್ಧಾಂತ ಏನದಲ್ಲ ಅದು 3 ಮಟ್ಟಗಳನ್ನ ಅಥವಾ 3 ಘಟ್ಟಗಳಂತ ಹೇಳಿ ತಿಳ್ಕೊಡ್ರಿ. 3 ಘಟ್ಟಗಳನ್ನ ಮತ್ತು 6 ಹಂತಗಳನ್ನ ಒಳಗೊಂಡದ. ಇನ್ನು ಪ್ರತಿ ಒಂದು ಹಂತದಲ್ಲಿ, ಪ್ರತಿ ಒಂದು ಮಟ್ಟದ 2 ಹಂತಗಳದಲ್ಲ, ಇದರಲ್ಲಿ ಮಕ್ಕಳ ನೈತಿಕ ವಿಕಾಸ ಯಾವ ಮಟ್ಟದ ಇರ್ತದ ಅನ್ನೋದನ್ನ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇ ಒಂದು ಅಂಶ ಮಟ್ಟ 1. ಇಲ್ಲಿ ನೋಡ್ರ ಮಟ್ಟ 1, ಹಂತ 1. ಈ ಮಟ್ಟದಾಗ 2 ಹಂತದವ ಅಂತ ಹೇಳಿದ್ನಲ್ಲ. 1ನೇ ಹಂತ. ಈ 1ನೇ ಹಂತ ಎದಕ್ ಸೀಮಿತ ಇರ್ತದಂದ್ರೆ
ಶಿಕ್ಷೆ ಮತ್ತು ವಿಧೇಯತೆ ಈ ಎರಡು ಅಂಶಗಳಿಗೆ ಮಾತ್ರ ಸೀಮಿತ ಇರ್ತದ. ಯಾಕಂದ್ರೆ ಇಲ್ಲಿ ಎಷ್ಟು ವರ್ಷದ ಮಕ್ಳಿದಾವ ಹೇಳ್ರಿ? 4ರಿಂದ 10 ವರ್ಷದ ಮಗು ಅದ. ಈ ವರ್ಷದ ಮಗು ಶಿಕ್ಷೆಯ ಭಯದಿಂದ ಹಿರಿಯರ ಮಾತನ್ನು ಕೇಳ್ತದ. ಸೊ ಅದಕ್ಕೆ ನೈತಿಕತೆ ಅನ್ನೋದು ಏನು ಕಾನ್ಸೆಪ್ಟೇ ಗೊತ್ತಿಲ್ಲ. ಅದು ಎದಕ್ ವಿಧೇಯತೆ ಅದ ಅಂದ್ರೆ ಮಾತು ಕೇಳದಿದ್ರೆ ಶಿಕ್ಷೆ ಕೊಡ್ತಾರೋ ಅನ್ನೋ ಭಯದಿಂದ ಅದು ಹಿರಿಯರ ಮಾತನ್ನ ಅನುಕರಣೆ ಮಾಡ್ತದ. ಅವ್ರು ಹೇಳ್ದಂಗ ಅದಕ್ಕೆ ಕೇಳ್ತಾ ಇರ್ತದ. ಸೊ ಇದನ್ನ ನಾವ್ ಏನ್ ಕರಿತೀವಿ ಅಂದ್ರ ಸಾಂಪ್ರದಾಯಿಕ ಪೂರ್ವ ಹಂತ ಅಂತ ಹೇಳಿ ಕರಿತೀವಿ. ಪ್ರೀ ಕನ್ವೆನ್ಷನಲ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಇಲ್ಲಿ ತೀರ್ಮಾನಗಳನ್ನ ಹೊರಗಿನವರು ನಿರ್ಧರಿಸ್ತಾರೆ. ಅಂದ್ರೆ ತಂದೆ ತಾಯಿಗಳು, ಟೀಚರ್ಸ್ ಇವರೆಲ್ಲ ತೀರ್ಮಾನಗಳನ್ನ ಹೊರಗಿನವರ ನಿರ್ಧರಿಸ್ತಾರೆ. ಇನ್ನ ನೈತಿಕತೆಯು ಕೇವಲ ಶಿಕ್ಷೆಯ ಭಯದಿಂದ, ಈ ಶಬ್ದ ನೆನ್ಪಿಟ್ಕೊಂಡ್ರೆ, ಶಿಕ್ಷೆಯ ಭಯದಿಂದ ನಿಯಂತ್ರಿಸಲ್ಪಡ್ತದ. ಮಗು ಯಾಕೆ ಮಾತು ಕೇಳ್ತೈತಿ ಅಂದ್ರೆ ಶಿಕ್ಷೆ ಕೊಡ್ತಾರ ಅನ್ನೋ ಒಂದೇ ಒಂದು ಕಾರಣಕ್ಕ ಎಲ್ಲಾ ಮಾತನ್ನ ಕೇಳ್ತಿರ್ತದ. ಸೊ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಮಗು ವಿಧೇಯತೆಯನ್ನ ತೋರ್ತದ ಅಂತಂದಂಗ. ಓಕೆ, ಸೊ ಈ ಹಂತದಲ್ಲಿ ಸ್ವಂತ ತೀರ್ಮಾನಗಳು ಇರೋದಿಲ್ಲ. ದೊಡ್ಡವ್ರು ಹೆಂಗ್ ಹೇಳ್ತಾರೋ ಅದನ್ನ ಕೇಳೋದು ಅಷ್ಟ ಆ ಮಗುವಿಗೆ ಗೊತ್ತಿರ್ತದ. ಗೊತ್ತಾಯ್ತಾ? ಇದು ಹಂತ 1 ಆಯ್ತು. ಹಂತ 1 ಅಂದ ಕೂಡಲೇ ನಿಮ್ ಕಣ್ಣೆದ್ರಿಗೆ ಏನ್ ಬರ್ಬೇಕಂದ್ರ ಶಿಕ್ಷೆ ಮತ್ತು ವಿಧೇಯತೆ. ವಿಧೇಯತೆ ಯಾಕೆ ತೋರ್ತಾರಂದ್ರೆ ಶಿಕ್ಷೆ ಕೊಡ್ತಾರ ಅಂತ ತಿಳ್ಕೊಂಡು. ಓಕೆ, ಇನ್ನು ಎರಡನೇ ಒಂದು ಹಂತ, ಮಟ್ಟ 1 ಅದ, ಹಂತ 2 ಅದ. ಸೊ ಸ್ವಯಂ ಆಸಕ್ತಿ ಮತ್ತು ಪ್ರತಿಫಲದ ಆಸೆಯಿಂದಾಗಿ ನೈತಿಕತೆ ಗುಣವನ್ನ ತೋರ್ತದ. ಇಲ್ಲಿ ವ್ಯಾಪಾರಿ ಮನೋಭಾವ ಹೆಚ್ಚಾಗಿ ಮಕ್ಕಳಲ್ಲಿ ಇರ್ತದ. ಅಂದ್ರೆ ಏನ್ ಹೇಳ್ರಿ? ಇಲ್ಲಿ ಒಂದು ಎಕ್ಸಾಂಪಲ್ ನೋಡ್ಕೋಕ್ ಹೋದ್ರ, ನೀ ನನಗೆ ಆಪಲ್ ಕೊಟ್ರ ನಾನ್ ನಿನಗೆ ಆಟಿಕೆ ಸಾಮಗ್ರಿ ಏನ್ ಕೊಡ್ತಾನೋ ತಂದಂಗ. ತಗೋದ್ ಏನಿರ್ತದಲ್ಲ ಅದಕ್ಕೆ ವ್ಯಾಪಾರಿ ಮನೋಭಾವ ಅಂತ ಹೇಳಿ ಕರಿತೀವಿ. ಇಲ್ಲಿ ಅವಂಗ ಹಸದದ ಅದ್ ಆಪಲ್ ಕೊಡ್ಬೇಕು ಅನ್ನೋದ್ ಏನ್ ಗುಣ ಇಲ್ಲ ಅವ್ನ್ಲೆ, ಆ ಒಳ್ಳೆ ಗುಣ ಇಲ್ಲ. ಎದಕ್ ಅವ ಆಪಲ್ ಕೊಡತ್ತ ಅಂದ್ರ ನನ್ ಕಡೆ ಆಪಲ್ ಅದ, ಈ ಆಪಲ್ ಬೇಕಾದ್ರೆ ನೀ ತಗೋ, ಬಟ್ ನನಗ ಆಡ್ಲಿಕ್ಕೆ ಈ ವಸ್ತುವನ್ನ ನೀ ನಂಗೆ ಕೊಡಬೇಕು ಅಂತ ತಿಳ್ಕೊಂಡು ಹೇಳಿ ದೋಸ್ತಿ ಮಾಡ್ಕೋವಂತ ಗುಣ ಇದು. ಗೊತ್ತಾಯ್ತಲ್ಲ? ಸೊ ಇಲ್ಲಿ ನಿರ್ಣಯವು ಸ್ವಯಂ ಆಸಕ್ತಿಯಿಂದನ ಇದಾಗ್ತದ. ಏನ್ ಹೇಳ್ರಿ? ಬರ್ತದ, ಸ್ವಯಂ ಆಸಕ್ತಿಯಿಂದನೇ ಬರ್ತದ. ಬಟ್ ವ್ಯಾಪಾರಿ ಮನೋಭಾವ ಅದ್ರ ಹಿಂದ್ಗಡೆ ಉದ್ದೇಶ ಇರ್ತದ ಅನ್ನೋದನ್ನ ತಾವು ತಿಳ್ಕೊಳ್ಬೇಕು. ಇದ್ರಾಗ ನಿನಗೆ ನಾನು ನನಗೆ ನೀನು, ಟಿಟ್ ಫಾರ್ ಟ್ಯಾಟ್ ಅಂತ ಹೇಳ್ತೇವಲ್ಲ, ಆ ಒಂದು ನೀತಿ ಇದರಲ್ಲಿ ಅಡಗ್ಯದ ಅಂತ ಹೇಳ್ತೇವೆ ನಾವು. ಸೊ ಆದೇಶ ಪಾಲಿಸುವುದು ಕೇವಲ ಪುರಸ್ಕಾರ ಹಾಗೂ ಹೊಗಳಿಕೆ ಪಡೆಯಲು ಮಾತ್ರ. ಸ್ಕೂಲ್ದಾಗಿತ್ತು ಅಂತ ತಿಳ್ಕೊಳ್ರಿ, ಇಲ್ಲಿ ಸ್ಕೂಲ್ದಾಗ ನನಗೆ ಶಬಾಷ್ ಕೊಡ್ತಾರು ಅನ್ನೋ ಕಾರಣ ಸಲುವಾಗಿ ಅವ್ರು ಹೇಳಿದ ಒಂದು ಸಣ್ಣ ಕೆಲಸ ಮಾಡಿಬಿಡೋದು. ಗೊತ್ತಾಯ್ತಾ? ಸೊ ಈ ಮನೋಭಾವ ಇಲ್ಲಿರ್ತದ. ಇದು ಮಟ್ಟ 1 ಹಂತ 2ರಲ್ಲಿ ಈ ಗುಣ ಇರ್ತದ. ಇನ್ನ ಮಟ್ಟ 2 ಹಂತ 3 ಇಲ್ಲಿ ಏನಿರ್ತದ ಅನ್ನೋದು ನೋಡ್ರಿ. ಹಂತ 3ದಾಗ ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ಎಂಬ ಕರೆಸಿಕೊಳ್ಳುವ ಆಸೆ ಈ ಹಂತದ ಮಕ್ಕಳಲ್ಲಿ ಇರ್ತದ. ಯಾಕಂದ್ರೆ ಇತರ ಸ್ಟೇಜ್ ಎಷ್ಟಂದ್ರ 10ರಿಂದ 13 ವರ್ಷದ ಮಕ್ಕಳು. ಇದನ್ನ ಸಾಂಪ್ರದಾಯಿಕ ಹಂತ ಅಂತ ಹೇಳಿ ಕರಿತೀವಿ, ಕನ್ವೆನ್ಷನಲ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಮಕ್ಕಳು ಸಮಾಜದ ನಿಯಮಗಳಿಗೆ ಬೆಲೆ ಕೊಡ್ತಾರ. ತಿಳಿತಾ? ಇಲ್ಲಿ ಏನಂದ್ರ ತೀರ್ಮಾನವು ಇತರರ ಒಪ್ಪಿಗೆ ಪಡೆಯಲು ಅಪೇಕ್ಷೆಯ ಮೇಲೆ ನಿಂತದ. ಅಂದ್ರೆ ಬೇರೆದವ್ರು ನಮ್ಮನ್ನು ಹೊಗಳ್ಬೇಕಲ್ಲ, ಗುಡ್ ಬಾಯ್ ಅನ್ಬೇಕು, ಗುಡ್ ಗರ್ಲ್ ಅನ್ಬೇಕು, ಅದ್ರ ಸಲುವಾಗಿ ಇಲ್ಲೆಲ್ಲಾ ಏನ್ ಹೇಳ್ರಿ ನಾಟಕೀಯ ರೂಪದಾಗ ನಾವು ನೈತಿಕತೆಯನ್ನ ತೋರ್ತೇವೆ ಅಂತಂದಂಗ. ತಿಳಿತಾ? ಯಾಕಂದ್ರ ಈ ಹಂತದಾಗ ತಿರಸ್ಕೃತರಾಗುವುದನ್ನ ತಪ್ಪಿಸಿಕೊಳ್ಳುವ ಪ್ರಯತ್ನ ಇರ್ತದ. ಈಗ ಫಾರ್ ಎಕ್ಸಾಂಪಲ್, ಈಗ ಒಂದು ಟೀಚರ್ ಪೀರಿಯಡ್, ಮೇಡಮ್ ಅವ್ರ ಪೀರಿಯಡ್ ಐತೆ ಅಂತ ತಿಳ್ಕೊಳ್ರಿ. ಒಬ್ಬಕ್ ಹುಡುಗಿ ಮೇಡಮ್ ಬರೋಕ್ಕಿಂತ ಪೂರ್ವದಲ್ಲಿ ಬೋರ್ಡ್ ಎಲ್ಲಾನು ಕ್ಲೀನ್ ಆಗಿ ಒರೆಸಿರ್ತಾಳ. ಮೇಡಮ್ ಬಂದ ಕೂಡಲೇ ಬೋರ್ಡ್ ಕಡೆ ನೋಡಿ ಯಾರು ಕ್ಲೀನ್ ಮಾಡಿದಾರ ಅಂದ ಕೂಡಲೇ ಆ ಹುಡುಗಿ ಕೈ ಮ್ಯಾಗ ಮಾಡ್ತಾಳ. ಸೊ ಅದಕ್ಕೊಂದು ಸ್ಮೈಲ್ ಕೊಡ್ತಾರ ಮೇಡಮ್ ಅವ್ರ, ಮತ್ತೆ ಗುಡ್ ಗರ್ಲ್ ಅಂತ ಹೇಳ್ತಾರ. ಸೊ ಈ ಗುಡ್ ಗರ್ಲ್ ಅನ್ನು ಪಡೆಯೋ ಸಲುವಾಗಿ ಅದ್ ಮಾಡ್ತಿರ್ತದೆ. ಇನ್ನು ಹುಡುಗ ಆಗಿದ್ದಕ್ಕೆ ಏನ್ ಮಾಡ್ತಾನ, ಸರ್ ಸ್ಕೂಲ್ ಕಡೆಗೆ ಬರೋಕ್ ನೋಡಿ ಅಲ್ಲಿ ಓಡಿ ಹೋಗಿ ಅವ್ರ ಕೈಯನ್ ಬ್ಯಾಗ್ ತಗೊಂಡ ಬರ್ತಾನ. ಅದಕ್ಕೆ ಸರ್ಗಳಿಗೆ ಆ ಹುಡುಗನ ಮೇಲೆ ಒಂದು ಮಮಕಾರ ಬರ್ತದ, ಅವಂಗ ಒಂದ್ ಶಬಾಷ್ ಕೊಡ್ತಾರ. ಈ ರೀತಿ ಬೇರೆಯವರಿಂದ ಹೊಗಳಿಕೆ ಸಲುವಾಗಿ ತಮ್ಮ ಗುಣವನ್ನ ತೋರ್ತಿರ್ತಾರೆ, ನೈತಿಕತೆ ಗುಣವನ್ನ ತೋರ್ತಿರ್ತಾರ. ಸೊ ಇಲ್ಲಿ ಮೇನ್ ಥೀಮ್ ಏನ್ ಹೇಳ್ರಿ? ಒಳ್ಳೆಯ ಹುಡುಗ ಒಳ್ಳೆಯ ಹುಡುಗಿ ಅಂತ ಕರೆಸಿಕೊಳ್ಳುವಂತ ಆಸೆ. ಸೊ ಇದು ಪರಸ್ಪರ ಸಂಬಂಧವನ್ನ ಕಾಪಾಡಿಕೊಳ್ತದ. ಈ ಒಂದು ಘಟನೆ ಪರಸ್ಪರ ಸಂಬಂಧವನ್ನ ಕಾಪಾಡಿಕೊಳ್ತದ. ಗೊತ್ತಾಯ್ತಾ? ಇನ್ನ ಮಟ್ಟ 2 ಅದ, ಬಟ್ ಹಂತ 4 ಅದ. ಇಲ್ಲಿ ಸಾಮಾಜಿಕ ವ್ಯವಸ್ಥೆ ಮತ್ತು ಕಾನೂನು ಇದ್ರ ಕುರಿತು ಅರಿವು ಹೆಚ್ಚಿರ್ತದ ಮತ್ತು ಇದನ್ನ ಪಾಲಿಸಿರ್ತಾವ ಮಕ್ಕಳ. ಇಲ್ಲಿ ಯಾವುದೇ ಕಾರಣಕ್ಕೂ ರೂಲ್ಸ್ ಬ್ರೇಕ್ ಮಾಡಂಗಿಲ್ಲ ಈ ಹಂತದ ಮಕ್ಕಳು. ಇಲ್ಲಿ ಅವ್ರ ತಲೆ ಒಳಗೆ ಏನಿರ್ತದೆ ಹೇಳ್ರಿ? ನಿಯಮ ಮುರಿದರೆ ಸಮಾಜ ಹಾಳಾಗುತ್ತದೆ ಎಂಬ ನಂಬಿಕೆಯಿಂದ ಕಟ್ಟುನಿಟ್ಟಾಗಿ ಕಾನೂನನ್ನ ಪಾಲನೆ ಮಾಡ್ತಿರ್ತಾವ. ಅಂದ್ರೆ ಅವ್ರೇನ್ ಕಾನೂನ್ ಅಂತಂದ್ರೆ ಹೊರ ಜಗತ್ತಿನ ಕಾನೂನ್ ಅಂತಲ್ಲ, ಸ್ಕೂಲ್ದಾಗ ಇರುವಂತ ರೂಲ್ಸ್ಗಳ, ಮನ್ಯಾಗ ಹೇಳುವಂತ ಮಾತುಗಳ, ಇವನ್ನೆಲ್ಲ ಕರೆಕ್ಟ್ ಆಗಿ ಪಾಲಿಸ್ತಿರ್ತಾರೆ. ಯಾಕಂದ್ರೆ ಸಾಮಾಜಿಕ ಒಪ್ಪಿಗೆ ಅವ್ರಿಗೆ ಬೇಕಾಗಿರ್ತದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ತೀರ್ಮಾನಗಳು ಸಾಮಾಜಿಕ ವ್ಯವಸ್ಥೆ, ನೀತಿ, ನಿಯಮಗಳು ಮತ್ತು ಕಾನೂನುಗಳಿಂದ ನಿರ್ಧರಿಸಲ್ಪಡ್ತಾವ. ಮತ್ತ ಮಗು ಸಮಾಜದ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಗೌರವಿಸುತ್ತದೆ.
ಈಗ ಉದಾಹರಣೆ ಕರೆಕ್ಟ್ ಟೈಮ್ಗೆ ಸ್ಕೂಲಿಗೆ ಹೋಗೋದ, ಪ್ರೇಯರ್ದಾಗ ಕರೆಕ್ಟ್ ಲೈನ್ ಪ್ರಕಾರ ನಿಲ್ಲೋದ, ಇವೆಲ್ಲಾ ಕೆಲಸಗಳನ್ನ ಪರ್ಫೆಕ್ಟ್ ಚಾಚು ತಪ್ಪದೆ ಅದು ಪಾಲಿಸ್ತಿರ್ತದ. ಆಮೇಲೆ ಈಗ ಸಿಗ್ನಲ್ದಾಗ ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಎಕ್ಸಾಂಪಲ್ ಹೇಳ್ಬೇಕಾದ್ರ, ಸಿಗ್ನಲ್ದಾಗ ಯಾವ್ದೇ ಇದಿಲ್ಲ ಅಂತ ತಿಳ್ಕೊಡ್ರಿ, ಗಾಡಿಗಳಿಲ್ಲ, ಆದ್ರೂ ಕೂಡ ರೆಡ್ ಲೈಟ್ ಹಾಕಿದಾರತ್ತಂದ್ರ ಅಲ್ಲಿ ನಿಲ್ಲುವಂತ ಒಂದ್ ಸೌಜನ್ಯ ಈ ಮಕ್ಕಳಲ್ಲಿ ಇರ್ತದ. ಅದು ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಅದನ್ನ ರೂಲ್ಸ್ ಬ್ರೇಕ್ ಮಾಡಿ ದಾಟಬಾರ್ದು ಅನ್ನೋ ಪರಿಕಲ್ಪನೆ ಆ ಮಗುವಿಗೆ ಇರ್ತದಂದಂಗ. ಓಕೆ, ಸೊ ಯಾಕದ ಗುಣ ಇರ್ತದಂದ್ರ ಕಾನೂನು ಎಲ್ಲರಿಗೂ ಒಂದೇ ಎಂಬ ಪ್ರಬಲ ಭಾವನೆ ಈ ಹಂತದಲ್ಲಿ ಇರ್ತದ. ಸೊ ಇದ ಹಂತ 4 ಆಯ್ತು. ಇನ್ನ ಅವ್ರದ್ದು ಕೊನೆಯ ಒಂದು ಮಟ್ಟ 3ನೇ ಮಟ್ಟ ಮತ್ತು ಹಂತ ಎಷ್ಟನೇದು ಹೇಳ್ರಿ? 5ನೇ ಹಂತ. ಇಲ್ಲಿ ಸಾಮಾಜಿಕ ಒಪ್ಪಂದ ಮತ್ತು ಹಕ್ಕುಗಳ ಮೇಲೆ ಹೆಚ್ಚು ಅವಲಂಬಿತ ಆಗಿರ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಸಮಾಜದ ನಿಯಮಗಳು ಜನರ ಒಳಿತಿಗಾಗೇ ಇವೆ, ಅವು ತೊಂದರೆ ನೀಡಿದರೆ ಬದಲಾಯಿಸಬಹುದು ಅಂತ ತಿಳ್ಕೊಂಡ್ ಬಿಡ್ತದೆ. ಈಗ ಎಕ್ಸಾಂಪಲ್, ಲೈವ್ ಎಕ್ಸಾಂಪಲ್ ನೋಡ್ಕೋಬೇಕಾದ್ರೆ, ಟೀಚರ್ ಅಪಾಯಿಂಟ್ಮೆಂಟ್ ಏನೇ ಕರೆದಿದ್ರಲ್ಲ, ಅಧಿಸೂಚನೆ ಹೊರಡಿಸಿದ್ರಲ್ಲ, ಅದ್ರಾಗ 3 ಪೇಪರ್ಗಳನ್ನ ಇಟ್ಟಿದ್ರು. ಪೇಪರ್ 1, ಪೇಪರ್ 2, ಪೇಪರ್ 3. ಪೇಪರ್ 3 ಡಿಸ್ಕ್ರಿಪ್ಟಿವ್ ಇತ್ತು. ಸೊ ಎಲ್ಲಾ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡಿ ಈ ಪೇಪರ್ 3 ಬೇಡ ಅಂತ ಹೇಳಿದ್ರು. ಕಾರಣ ಏನಂತಂದ್ರೆ ಅದರಲ್ಲಿ ಕರೆಕ್ಟ್ ಆಗಿ ಜಡ್ಜ್ಮೆಂಟ್ ಆಗಂಗಿಲ್ಲ. ಸೊ ಅಬ್ಜೆಕ್ಟಿವ್ ಕ್ವಶನ್ ಇರುವಂತ ಪೇಪರ್ಸ್ ಮಾತ್ರ ಇರ್ಲತ್ತಂದಾಗ ಸರ್ಕಾರ ಅದನ್ನ ಹಿಂದೆ ತೆಗೆದುಕೊಳ್ತು. ಸೊ ಎಲ್ಲರ ಒಪ್ಪಿಗೆ ಆಧಾರದ ಮೇಲೆ ಏನ್ ಹೇಳ್ರಿ, ಅದನ್ನ ಬದಲಾಯಿಸಬಹುದು. ನಿಯಮಗಳು ಸಮಾಜದ ಒಳತಿಗಾಗಿದಾವ, ಅದನ್ನ ಅವು ತೊಂದರೆ ನೀಡುವಂಗಿದ್ದಕ್ಕೆ ಅದನ್ನ ಬದಲಾಯಿಸಬಹುದು ಅನ್ನೋ ಮನೋಭಾವ ಈ ಹಂತದಲ್ಲಿ ಮಕ್ಕಳಿಗೆ ಇರ್ತದೆ. ಸೊ ಮಟ್ಟ ಯಾವುದು? ಸ್ವಯಂ ಸ್ವೀಕೃತ ಮಟ್ಟದ ತಿಳ್ತಾ, ಪೋಸ್ಟ್ ಕನ್ವೆನ್ಷನಲ್ ಸ್ಟೇಜ್ ಅಂತ ಹೇಳಿ ಕರಿತೀವಿ. 13 ವರ್ಷ ಮೇಲ್ಪಟ್ಟವರೆಲ್ಲ ವಿಚಾರಗಳು ಹಿಂಗಿರ್ತಾವ. ಸೊ ಇಲ್ಲಿ ನೈತಿಕ ನಿರ್ಣಯಗಳು ಅಂತರ್ಗತವಾಗಿರ್ತಾವ. ತಾವ ಸ್ವತಃ ಡಿಸಿಷನ್ ತೆಗೆದುಕೊಳ್ಳುವಂತ ಮನೋಭಾವ ಅವರಲ್ಲಿ ಇರ್ತದ. ಮಾನವ ಹಕ್ಕುಗಳನ್ನು ಮತ್ತು ಸಮಾಜದ ಕಲ್ಯಾಣವನ್ನು ಮಾನ್ಯ ಮಾಡ್ತಾರ. ಅದರ ಜೊತೆಗೇನೆ ಕಾನೂನುಗಳು ಕೇವಲ ಒಪ್ಪಂದಗಳಿದ್ದಂತೆ, ಜನರ ಒಳಿತಿಗಾಗಿ ಅಗತ್ಯವಿದ್ದರೆ ಅವುಗಳನ್ನ ಬದಲಾಯಿಸಬಹುದು ಅನ್ನೋ ಒಂದು ಗುಣವನ್ನ ಇಲ್ಲಿ ಅವರ ತಿಳಿದುಕೊಳ್ತಾರ. ಇನ್ನು ಕೊನೆಯ ಒಂದು ಹಂತದ ಮಟ್ಟ 3, ಹಂತ 6, ಸಾರ್ವತ್ರಿಕ ನೈತಿಕ ತತ್ವಗಳು. ಇದು ಜೀವನದ ಅತ್ಯಂತ ಶ್ರೇಷ್ಠ ಹಂತ. ಇದು ನೈತಿಕತೆಯ ಶಿಖರ ಅಂತ ಹೇಳಿ ಕರಿತೇವೆ. ಇತರರು ಏನೇ ಅಂದುಕೊಂಡ್ರು, ಕಷ್ಟವಾದ್ರು ತನ್ನ ಆತ್ಮ ಸಾಕ್ಷಿಗೆ ಸರಿ ಎನಿಸಿದ್ದನ್ನು ಮಾಡುವುದು ಅಂತಂದಂಗೆ ಹೇಳ್ತಾ, ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಜನರು ಏನ್ ತಿಳ್ಕೊಕಾರಪ್ಪ ಏನಂತ ಏನಿಲ್ಲ. ಈ ಒಂದು ಸ್ಟೇಜ್ನಾಗ ಇರೋರು ಇರ್ತಾರಲ್ಲ, ಅವ್ರು ಬಹಳ ದೊಡ್ಡ ವ್ಯಕ್ತಿ ಇರ್ತಾರ. ನೆಲ್ಸನ್ ಮಂಡೇಲ ಆಗ್ಲಿ, ಮಹಾತ್ಮ ಗಾಂಧೀಜಿಯವರಾಗ್ಲಿ, ಇಂಥ ಎಲ್ಲ ವ್ಯಕ್ತಿಗಳು ಇರ್ತಾರ. ಯಾಕಂದ್ರ ಇತರ ನಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾರ ಅನ್ನೋದನ್ನ ಒಟ್ಟ ಕನ್ಸಿಡರ್ ಮಾಡ್ದ, ತಮ್ಮದು ಏನು ಒಂದು ಇದದಲ್ಲ ತತ್ವದಲ್ಲ, ಆ ತತ್ವದ ಹಿನ್ನೆಲೆಯಲ್ಲೇ ನಡೀತಾ ಹೋಗೋದು ಅಂತಂದಂಗೆ ಹೇಳ್ತಾ. ಸೊ ಇಲ್ಲಿ ನಿರ್ಣಯಗಳು ವ್ಯಕ್ತಿಯ ಶುದ್ಧ ಪ್ರಜ್ಞೆ, ಅಂತಃಸಾಕ್ಷಿಯ ಮೇಲೆ ಅವಲಂಬಿತವಾಗಿರ್ತಾವ. ಬೇರೆಯವರು ಅಭಿಪ್ರಾಯಗಳನ್ನ ಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅವ್ರು ಏನ ಅನ್ಲಿ, ಅವ್ರು ಒಟ್ಟ ಅದನ್ನ ಕನ್ಸಿಡರ್ ಮಾಡಂಗಿಲ್ಲ. ಮತ್ತ ಗೌರವ, ನ್ಯಾಯಪರತೆ ಮತ್ತು ಸಮಾನತೆಯ ಸಾರ್ವತ್ರಿಕ ತತ್ವಗಳಲ್ಲಿ ಇವ್ರಿಗೆ ನಂಬಿಕೆ ಇರ್ತದ. ತನ್ನ ಅಂತಃಪ್ರಜ್ಞೆಯ ಮನೋಭಾವಗಳಿಗೆ ಅನುಗುಣವಾಗಿ ಜೀವನವನ್ನ ಇವರ ಸಾಗಿಸ್ತಿರ್ತಾರ ತಿಳಿತಾ. ಸೊ ಇದು ನಮ್ದು ಅಂತಿಮ ಘಟ್ಟದಾಗ ಬರ್ತದ. ಮತ್ತ ಇಂಥ ವ್ಯಕ್ತಿಗಳು ಬಹಳ ರೇರ್ ಇರ್ತಾರೆ, ಎಲ್ಲಾ ಕಡೆಗೆ ಇರಂಗಿಲ್ಲ ಅಂತಾನೆ. ಸೊ ಈ 3 ಘಟ್ಟಗಳಲ್ಲಿ 6 ಹಂತಗಳನ್ನ ನಾವು ಅಭ್ಯಾಸ ಮಾಡಿದಂಗೆ ಆಯ್ತು. ಒಂದು ಕಂಪ್ಯಾರಿಟಿವ್ ಸ್ಟಡಿ ನಿಮ್ಗಿರ್ಲಿ ಅಂತ ತಿಳ್ಕೊಂಡ 6ನೇ ಅಂಶವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಕೋಹಲ್ಬರ್ಗ್ ರವರು ಆಕ್ಚುಲಿ ಅವ್ರು ಏನು ಈ ಒಂದು ಸಿದ್ಧಾಂತವನ್ನ ಏನ್ ಹೇಳಿದಾರಲ್ಲ, 3 ಘಟ್ಟಗಳಲ್ಲಿ ವಿಂಗಡಿಸಿದಾರ. 3 ಘಟ್ಟಗಳು ಯಾವ್ದು ಅನ್ನೋದು ನೋಡ್ರಿ. 1ನೇದು ಪೂರ್ವ ಸಾಂಪ್ರದಾಯಿಕ ಹಂತದ, 2ನೇದು ಸಾಂಪ್ರದಾಯಿಕ ಹಂತದ, 3ನೇದು ಸ್ವಯಂ ಸ್ವೀಕೃತ ಹಂತ ಅಥವಾ ಘಟ್ಟ ಅಂತದ ಹೇಳ್ತಾ. ಪ್ರತಿಯೊಂದರಲ್ಲಿ ಎರಡೆರಡು ನಾವು ಅಭ್ಯಾಸ ಮಾಡಿದೀವಿ. ಇಲ್ಲಿ ವಯಸ್ಸೆಷ್ಟದ? 4ರಿಂದ 10 ಅದ. ಇಲ್ಲಿ 10ರಿಂದ 13, ಇದು 13 ಮೇಲ್ಪಟ್ಟದ. ಇಲ್ಲಿ ನೈತಿಕತೆಯ ಆಧಾರ ನೋಡ್ರ, ಪೂರ್ವ ಸಾಂಪ್ರದಾಯಿಕ ಹಂತದ ನೈತಿಕತೆಯ ಆಧಾರ ಏನತ್ತಂದ್ರ ಶಿಕ್ಷೆ ಮತ್ತು ಬಹುಮಾನದ. ಯಾಕಂದ್ರ ಇಲ್ಲಿ ಶಿಕ್ಷೆ ಆಗ್ತದಂತ ತಿಳ್ಕೊಂಡ ಅವರ ವಿಧೇಯತೆಯಿಂದ ಇರ್ತಾರ. ಮತ್ತೆ 2ನೇ ಹಂತದಾಗ ಏನಾಗ್ತದ ಹೇಳ್ರಿ, ಅಲ್ಲಿ ಬಹುಮಾನಗಳನ್ನ ಕೊಡ್ತಾರ ಅಂತ ತಿಳ್ಕೊಂಡು ವಿಧೇಯತೆಯಿಂದ ಅಥವಾ ಅವ್ರಿಗೆ ಮೆಚ್ಚುಗೆ ಆಗಂಗ ನಡ್ಕೊಳ್ತಾರ. ಆಮೇಲೆ ಈ 2ನೇ ಸಾಂಪ್ರದಾಯಿಕ ಹಂತದಾಗ ಸಮಾಜ ಮತ್ತು ಕಾನೂನು ಇದ್ರ ಬಗ್ಗೆ ಹೆಚ್ಚು ಯೋಚನೆ ಮಾಡಿ ಅವ್ರ ನಿರ್ಣಯಗಳನ್ನ ತೆಗೆದುಕೊಳ್ತಾರ. ಮತ್ತು ಸ್ವಯಂ ಸ್ವೀಕೃತ ಹಂತದಾಗ ಅಂತಃಸಾಕ್ಷಿ ಮತ್ತು ಹಕ್ಕುಗಳ ಸಲುವಾಗಿ ಅವ್ರ ಏನ್ ಹೇಳ್ರಿ, ನೈತಿಕತೆಯ ಗುಣವನ್ನ ತೋರ್ತಾರನಕ್ಕಿಂತನೂ ಅವ್ರಿಗೆ ಅದು ಆಟೋಮೆಟಿಕ್ ಆಗಿ ಬಂದಿರ್ತದ ಅಂದಂಗೆ ಹೇಳ್ತಾ. ಸೊ ಇಲ್ಲಿ ಮುಖ್ಯ ಗುರಿ ಮೊದಲನೇದು ಏನದಲ್ಲ, ಸ್ವಾರ್ಥ ಮತ್ತು ಭಯ ಅದ. 2ನೇದು ಮೆಚ್ಚುಗೆ ಮತ್ತು ನಿಯಮವನ್ನು ಪಾಲಿಸೋದದ. ಮತ್ತು 3ನೇದು ಏನದಲ್ಲ, ಅದು ನ್ಯಾಯ ಮತ್ತು ಮಾನವೀಯತೆಯ ಶಿಖರ ಹೇಳ್ತಾ. ಸೊ ಈ ರೀತಿ 3 ಹಂತಗಳನ್ನ ತಾವು ಸಿಂಪಲ್ ಆಗಿ ಕೂಡ ನೆನ್ಪಿಟ್ಕೊಳ್ಬಹುದು ಹೇಳ್ತಾ. ಇನ್ನ ಮುಂದುವರೆದು
ಹೈಂಜಿನ ಸಂದಿಗ್ಧತೆ ಏನದಲ್ಲ ಅದರ ಕುರಿತು ಈಗ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ಅದನ್ನ ವಿವಿಧ ವಯೋಮಾನದ ಮಕ್ಕಳಿಗೆ ಆ ಸ್ಟೋರಿಯನ್ನು ಹೇಳ್ದ ಮತ್ತು ಅವ್ರ ಪ್ರತಿಕ್ರಿಯೆಗಳನ್ನ ಆಧರಿಸಿ ಈ ಹಂತಗಳನ್ನ ಮಾಡಿದ ಅಂತ ಹೇಳಿದ್ನಲ್ಲ 6 ಹಂತಗಳನ್ನ ಮಾಡಿದ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಹೈಂಜ ಆ ಸ್ಟೋರಿಯನ್ನು ಮಕ್ಕಳಿಗೆ ಹೇಳಿದಾಗ ಯಾವ್ಯಾವ ಹಂತದ ಮಕ್ಕಳು ಯಾವ ರೀತಿ ಉತ್ತರಗಳನ್ನ ಕೊಟ್ಟಿದಾವ ಅನ್ನೋದು ನೋಡ್ರಿ. ಮೊದಲನೇದು 1ನೇ ಮಟ್ಟದ ಇವರೇನಿದ್ರಲ್ಲ ಮಕ್ಕಳಿದ್ರಲ್ಲ ಆ ಮಕ್ಕಳು ಏನ್ ಹೇಳ್ತಾರಂದ್ರ ಹೈಂಜ ಅಂದ್ರೆ ನಿಮ್ಗೆ ಗೊತ್ತಾಯ್ತಲ್ಲ ಹೈಂಜ ಆ ಕದ್ದುಕೊಂಡು ಬಂದ ತನ್ನ ಹೆಂಡತಿ ಪ್ರಾಣವನ್ನು ಉಳಿಸಿದ್ದ, ಔಷಧಿ ಕದ್ದುಕೊಂಡು ಬಂದ ತನ್ನ ಹೆಂಡತಿ ಪ್ರಾಣ ಉಳಿಸಿದ್ದ. ಅದು ಸರಿನೋ ತಪ್ಪು ಅಂತ ಪ್ರಶ್ನೆ ಕೇಳಿದ್ರಲ್ಲ ಅದಕ್ಕೆ 1ನೇ ಹಂತದ ಮಕ್ಕಳು ಏನದಾವಲ್ಲ ಅವ ಏನ್ ಹೇಳ್ತಾವತ್ತಂದ್ರ ಹೈಂಜ್ ಮಾಡಿದ್ದು ತಪ್ಪು ಅಂತ ಹೇಳ್ತಾವ. ಅದಕ್ ಕಾರಣ ಏನ್ ಹೇಳ್ತಾವಂದ್ರ ಕದ್ರ ಪೊಲೀಸರ ಅವನನ್ನು ಜೈಲಿಗೆ ಹಾಕ್ತಾರ, ಶಿಕ್ಷೆ ಕೊಡ್ತಾರ ಅಂತ ಹೇಳ್ತಾವ. ಸೊ ಶಿಕ್ಷೆಯ ಭಯದಿಂದ ಅವ್ರ ಇದನ್ನ ಡಿಸಿಷನ್ ಅನ್ನ ತಪ್ಪ ಅಂತ ಹೇಳಿದ್ರು. ಇದೇ ಡಿಸಿಷನ್ ಅನ್ನ 2ನೇ ಮಟ್ಟದ ಮಕ್ಕಳು ಏನದಾರಲ್ಲ ಅವ್ರ ಏನ್ ಹೇಳ್ರ ಅಂದ್ರ ಹೈಂಜ್ ಮಾಡಿದ್ದು ತಪ್ಪ, ಅವರು ಕೂಡ ತಪ್ಪ ಅಂತ ಹೇಳ್ರ. ಬಟ್ ಕಾರಣವನ್ನು ಬೇರೆ ಕೊಡ್ತಾರೆ. ಕಾರಣ ಏನಂದ್ರ ಕದಿಯುವುದು ಸಮಾಜದ ಕಾನೂನಿಗೆ ಮತ್ತು ನಿಯಮಗಳಿಗೆ ವಿರೋಧದ. ಯಾರ್ಯಾರು ಕಷ್ಟದಾಗಿದಾರು ಮತ್ತು ದುಡ್ಡಿಲ್ಲಲ್ಲ ಅವರೆಲ್ಲ ಕದ್ಕೊಂತ ಹೋದ್ರ ಸಮಾಜದಲ್ಲಿ ಅರಾಜಕತೆ ಉಂಟಾಗ್ತದ ಅಂತ ತಿಳ್ಕೊಂಡು ಹೇಳ್ತಾವ ಈ ಹಂತದ ಮಕ್ಕಳು. ಗೊತ್ತಾಯ್ತಾ? ಆಮೇಲೆ 3ನೇ ಒಂದ್ ಮಟ್ಟ ಏನದಲ್ಲ ಈ 3ನೇ ಮಟ್ಟದ ಮಕ್ಕಳು ಏನ್ ಹೇಳ್ತಾವಂದ್ರ ಹೈಂಜ್ ಮಾಡಿದ್ದು ಸರಿ ಅಂತ ಹೇಳ್ತಾವ. ಹೈಂಜ್ ಮಾಡಿದ್ದು ಸರಿ. ಅದಕ್ಕೆ ಕಾರಣ ಏನ್ ಕೊಡ್ತಾರತ್ತಂದ್ರ ಕದಿಯುವುದು ತಪ್ಪಾದರೂ ಮಾನವನ ಜೀವ ಉಳಿಸುವುದು ಆಸ್ತಿಯ ಹಕ್ಕಿಗಿಂತ ಮಿಗಿಲಾದದು ಅಂತ ಹೇಳ್ತಾವ. ಯಾಕಂದ್ರ ಅಲ್ಲಿ ಆ ಅಂಗಡಿ ಒಂದ್ ಕಡೆಯಿಂದ ಕದ್ಕೊಂಡ್ ಬಂದಿರಲ್ಲ ಅವಂಗೇನ್ ಲಾಸ್ ಆಯ್ತಲ್ಲ ಆ ಲಾಸ್ಗಿಂತ ಹೆಚ್ಚ ಈ ಹೈಂಜನ ಹೆಂಡತಿ ಸತ್ತೋಗಿರ ಹೆಚ್ಚು ಲಾಸ್ ಆಗ್ತಿತ್ತು. ಅಲ್ಲಿ ಕಳೆದು ಹೋದ ಹಣವನ್ನ ಮತ್ ಗಳಿಸ್ಬೋದು, ಬಟ್ ಹೋದ ಪ್ರಾಣವನ್ನ ಮತ್ ತರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಯೋಚನೆ ಮಾಡ್ಕೊಂಡ 3ನೇ ಹಂತದ ಅಂದ್ರೆ 13 ವರ್ಷದ ಮೇಲ್ಪಟ್ಟ ಮಕ್ಕಳು ಏನಿದ್ದಲ್ಲ ಅದನ್ನ ಉತ್ತರ ಏನ್ ಕೊಟ್ಟು ಹೇಳ್ರಿ ಕದಿಯೋದು ಸರಿ ಅಂದ್ರೆ ಇಲ್ಲಿ ಕದ್ದಿದ್ದು ಈ ಸಿಚುವೇಶನ್ ಕದ್ದಿದ್ದು ಸರಿ. ಈ 3 ಅಂಶಗಳ ಮಟ್ಟಗಳಿಂದವಲ್ಲ ಯಾವ್ದಾದ್ರ ಮ್ಯಾಗ ಫೋಕಸ್ ಮಾಡಿದವ ಅನ್ನೋದು ನೋಡ್ರಿ. ಮೊದಲನೇ ಒಂದ್ ಇದೇನದಲ್ಲ ಮಟ್ಟ ಅದನ್ನಲ್ಲ ಇವ್ರು ಫೋಕಸ್ ಮಾಡಿದ್ದು ಪನಿಷ್ಮೆಂಟ್ ಮ್ಯಾಗ. ಈ ಮಕ್ಕಳು ಶಿಕ್ಷೆ ಕೊಡ್ತಾರು ಅದಕ್ಕ ಕದಿಯಂಗಿಲ್ಲ ಅಂತ ತಿಳ್ಕೊಂಡು ಹೇಳಿದ್ರು. 2ನೇದವ್ರು ಏನ್ ಹೇಳ್ರು ಲಾ ಅಂಡ್ ಆರ್ಡರ್ ಕಾನೂನು ಪ್ರಕಾರ ಕದಿಯೋದು ತಪ್ಪೈತಿ ಅಂತ ಹೇಳ್ರು 2ನೇ ಸ್ಟೇಜ್ ಆಗ 10 ರಿಂದ 13 ವರ್ಷದ ಮಕ್ಕಳು. ಇನ್ನು 13ಕ್ಕಿಂತ ಮೇಲ್ಪಟ್ಟವ್ರು ಏನ್ ಹೇಳ್ರಿ ಅಂದ್ರೆ ಹ್ಯೂಮನ್ ಲೈಫ್ ಮತ್ತು ಹೈಯರ್ ಜಸ್ಟಿಸ್ ಇದರ ಬಗ್ಗೆ ಫೋಕಸ್ ಮಾಡ್ಕೊಂಡು ಅವ್ರು ತಮ್ಮ ತೀರ್ಮಾನಗಳನ್ನ ಹೇಳಿದ್ರು. ಗೊತ್ತಾಯ್ತಲ್ಲ? ಸೊ ಇನ್ನು ಮುಂದುವರೆದು ಗಿಲ್ಗನ್ ಟೀಕೆಗಳು ಅಂತ ಹೇಳಿದ್ನಲ್ಲ ಈ ಸಿದ್ಧಾಂತದಲ್ಲಿ ಇವ್ರು ಗಿಲ್ಗನ್ ಯಾರು ಅನ್ನೋದು ಮೊದಲು ತಿಳ್ಕೊಳ್ಬೇಕು ನಾವು. ಗಿಲ್ಗನ್ ಯಾರತ್ತಂದ್ರೆ ಇವರು ಒಬ್ಬರು ಲೇಡಿ ಸೈಕಾಲಜಿಸ್ಟ್, ಅಮೆರಿಕಾದ ಲೇಡಿ ಸೈಕಾಲಜಿಸ್ಟ್ ಮತ್ತು ನೈತಿಕ ವಿಕಾಸದ ಮೇಲೆ ಇವರು ಕೂಡ ಸಿದ್ಧಾಂತವನ್ನು ಮಂಡಿಸಿದ್ದಾರೆ. ಸೊ ಇವರು ಈ ಕೊಹಲ್ಬರ್ಗ್ರವರ ಸಿದ್ಧಾಂತವನ್ನ ಅವರು ಟೀಕೆ ಮಾಡ್ತಾರೆ. ಅವ್ರ ಟೀಕೆಗೆ ಪ್ರಮುಖವಾದಂತ ಕಾರಣ ಏನದ ಅಂತಂದ್ರ 1ನೇ ಕಾರಣ ಇವರು ಲಿಂಗ ತಾರತಮ್ಯ ಮಾಡಿದಾರ ಅಂತ ತಿಳ್ಕೊಂಡು ಹೇಳ್ತಾರ. ಇಲ್ಲಿ ತಾರ ಅಂತ ಮಾಡ್ಕೊಡ್ರ ಲಿಂಗ ತಾರತಮ್ಯ ಮಾಡಿದಾರ ಅಂತ ತಿಳ್ಕೊಂಡು ಹೇಳ್ತಾರ ಯಾರು ಗಿಲ್ಗನ್ ಅವರು. ಯಾಕಂದ್ರೆ ಈ ಕೊಹಲ್ಬರ್ಗ್ರವರು ಈ ಪ್ರಯೋಗ ಸಲುವಾಗಿ ಆ ಕಥೆಗಳನ್ನ ಹೇಳಿ ಒಪಿನಿಯನ್ ಏನ್ ಕಲೆಕ್ಟ್ ಮಾಡ್ರಲ್ಲ ಆ ಕಲೆಕ್ಟ್ ಮಾಡ್ಬೇಕಾದ್ರೆ ಕೇವಲ ಹುಡುಗರ್ನ ಅಷ್ಟೇ ಅವ್ರು ಕನ್ಸಿಡರ್ ಮಾಡ್ರು, ಪ್ರಯೋಗಕ್ಕೆ ಒಳಪಡಿಸಿದ್ರು. ಹುಡುಗಿಯರ್ನ ಒಟ್ಟ ತಗೊಳ್ಳಿಲ್ಲ. ಸೊ ಅದಕ್ಕ ಈ ಗಿಲ್ಗನ್ ಏನ್ ಹೇಳ್ತಾರಂದ್ರ ಹುಡುಗರ ಯೋಚನೆಗಳು ಹೆಂಗಿರ್ತಾವಲ್ಲ ಹಂಗ ಹುಡುಗಿಯರ ಯೋಚನೆಗಳು ಇರಂಗಿಲ್ಲ. ಇದೇ ಪ್ರಶ್ನೆಯನ್ನ ಹುಡುಗಿಯರಿಗೆ ಕೇಳಿದಾಗ ಅವ್ರ ಉತ್ತರಗಳನ್ನ ಬೇರೆ ಕೊಡ್ತಿದ್ರು. ಇವರು ಕಾನೂನು ಲಾ ಇದೆಲ್ಲ ಹೇಳಿದ್ರಲ್ಲ ಮಕ್ಕಳ. ಬಟ್ ಹುಡುಗಿಯರ್ ಹಂಗಿಲ್ಲ. ಹುಡುಗಿಯರು ಪ್ರೀತಿ ಮತ್ ಸಂಯಮ ತಾಳ್ಮೆ ಮತ್ತು ಸಹಾಯ ಗುಣ ಇಂಥವೆಲ್ಲ ಕನ್ಸಿಡರ್ ಮಾಡಿ ಉತ್ತರ ಕೊಡ್ತಿದ್ರು ಅಂತ ಹೇಳ್ತಾರ. ಆ ಒಂದು ದೃಷ್ಟಿಯಿಂದ ಈ ಒಂದು ಸಿದ್ಧಾಂತ ಏನಲ್ಲ ಇದನ್ನ ಅವರು ಟೀಕೆ ಮಾಡಿದ್ರು. ಇನ್ನು 2ನೇದು ಮತ್ತೆ ಅತಿ ಪ್ರಮುಖವಾದಂತ ಕಾರಣ ಅಂತಂದ್ರೆ 2ನೇದು ಸಾಂಸ್ಕೃತಿಕ ತಾರತಮ್ಯ ಅಂತ ಹೇಳ್ತಾರ. ಅವ್ರು ಸಾಂಸ್ಕೃತಿಕ ತಾರತಮ್ಯ ಮಾಡಿದಾರೆ, ಕಲ್ಚರಲ್ ಬಿಯಾಸ್ ಅಂತ ಹೇಳ್ತೇವೆ ನಾವು. ಅವರು ಈ ಪ್ರಯೋಗವನ್ನ ಅಮೆರಿಕಾದಾಗ ಕೈಗೊಂಡ್ರು. ಹೇಳ್ತಾ ಅಮೆರಿಕಾದಾಗ ಕೈಗೊಂಡ್ರು, ಮಕ್ಕಳ ಮೇಲೆ ಪ್ರಯೋಗ ಮಾಡಿ ಕೈಗೊಂಡ್ರು. ಬಟ್ ಇಲ್ಲಿ ಏನದಲ್ಲ ಅಮೆರಿಕದಾಗ ಒಂದು ಇದದ ಏನದಂದ್ರ ಅಲ್ಲಿ ಮಾನವನ ಹಕ್ಕು ಏನದಲ್ಲ ಅದು ಬಹಳ ಪ್ರಮುಖವಾಗಿದೆ. ಬಟ್ ನಮ್ ಇಂಡಿಯಾ ಕಂಪೇರ್ ಮಾಡ್ತಂತ ತಿಳ್ಕೊಡ್ರಿ ಈ ಸಿದ್ಧಾಂತ ಅಷ್ಟು ಪರ್ಫೆಕ್ಟ್ ಅಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರೆ ಇಂಡಿಯಾಕ್ ಅಷ್ಟೇ ಅಲ್ಲ ಅವರು ಅಮೆರಿಕದವ್ರ, ಬಟ್ ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ರೆ ಅದು ಆಗೋಂಗಿಲ್ಲ ಅಂತ ಹೇಳ್ತಾರೆ. ಭಾರತ್ ಹೆಂಗದ ಅಂದ್ರ ಇಲ್ಲಿ ವೈಯಕ್ತಿಕ ಹಕ್ಕಿಗಿಂತ ಕುಟುಂಬ ಸಮಾಜ ಮತ್ತು ಸಮುದಾಯದ ಒಗ್ಗಟ್ಟಿಗೆ ಹೆಚ್ಚು ಪ್ರಯತ್ನ ಪಡುವಂತ ಜನ ಇದಾರ. ಅದಕ್ಕಾಗಿ ಇಲ್ಲಿ ಕಲ್ಚರಲ್ ತಾರತಮ್ಯ ಏನದಲ್ಲ ಅದು ಕೂಡ ಆಗ್ಯದ ಅಂತ ತಿಳ್ಕೊಂಡು ಹೇಳ್ತಾರ. ಸೊ ಇವ್ 2 ಅವ್ರ ಏನ್ ಮಾಡ್ತಾರೆ ಹೇಳ್ರಿ ಟೀಕೆ. ಬಹಳಷ್ಟು ಟೀಕೆಗಳದಾವ, ಬಟ್ ಇವ್ 2 ಪ್ರಮುಖವಾಗಿ ನೀವು ತಿಳ್ಕೊಳ್ರಿ. ಇನ್ನ ಈ ಒಂದು ಸಿದ್ಧಾಂತದ ಕುರಿತು ಒಂದು ಕ್ವಿಕ್ ರಿವ್ಯೂ ಅನ್ನ ನಾವು ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಕೊಹಲ್ಬರ್ಗರ್ ಅವರ ನೈತಿಕ ವಿಕಾಸ ಅಂತ ಏನದಲ್ಲ ಇಲ್ಲಿ
ನಾವು ಮೊದಲನೇ ಒಂದು ಘಟ್ಟ ಅಂತ ಏನದಲ್ಲ ಅದನ್ನ ಪೂರ್ವ ಸಾಂಪ್ರದಾಯಿಕ ಘಟ್ಟ ಅಂತ ಹೇಳಿ ಕರಿತೀವಿ. 4ರಿಂದ 10 ವರ್ಷದ ಮಕ್ಕಳು ಇಲ್ಲಿ ಇರ್ತಾರ. ಇದರಲ್ಲಿ 1ನೇ ಹಂತದಾಗ ಶಿಕ್ಷೆಯ ಭಯದಿಂದ ವಿಧೇಯತೆಯನ್ನು ತೋರ್ತಾವ ಮತ್ತು 2ನೇ ಹಂತದಾಗ ಸ್ವಾರ್ಥದಿಂದ ನಮ್ಮನ್ನು ಹೊಗಳಲಿ ಅನ್ನೋ ಕಾರಣದಿಂದ ಅವು ವಿಧೇಯತೆಯನ್ನು ತೋರ್ತಾವ, ನೈತಿಕತೆಯನ್ನು ತೋರ್ತಾವ. ಇನ್ನ 2ನೇ ಒಂದು ಘಟ್ಟ ಏನದಲ್ಲ ಅದಕ್ಕೆ ಸಾಂಪ್ರದಾಯಿಕ ಘಟ್ಟ ಅಂತ ಹೇಳಿ ಕರಿತೀವಿ. 10ರಿಂದ 13 ವರ್ಷ ಇದರ ಅವಧಿ. ಇಲ್ಲಿ 3ನೇ ಹಂತದಾಗ ಒಳ್ಳೆಯ ಹುಡುಗ ಅಥವಾ ಒಳ್ಳೆಯ ಹುಡುಗಿ ಅಂತ ಕರೆಸಿಕೊಳ್ಳೋ ಸಲುವಾಗಿ ಅವ್ರ ನೈತಿಕ ಗುಣಗಳನ್ನ ತೋರ್ತಾರ. ಆಮೇಲೆ 4ನೇ ಹಂತದಾಗ ಕಾನೂನು ಪಾಲನೆ ಮಾಡೋ ಸಲುವಾಗಿ ನೈತಿಕತೆಯನ್ನ ತೋರ್ತಾರ. ಆಮೇಲೆ 3ನೇ ಹಂತದಲ್ಲಿ ಸ್ವಯಂ ಸ್ವೀಕೃತ ಹಂತ. ಇದು 13 ವರ್ಷದ ಮೇಲ್ಪಟ್ಟು. ಇಲ್ಲಿ ಹಂತ 5ರಲ್ಲಿ ಸಾಮಾಜಿಕ ಒಪ್ಪಂದದ ಕುರಿತು ಅವ್ರು ಹೇಳ್ತಾರ. ಸಮಾಜದ ಒಳಿತಿಗಾಗಿ ಒಪ್ಪಂದಗಳನ್ನ ಚೇಂಜ್ ಮಾಡ್ಬೋದು, ಬದಲಾಯಿಸಬಹುದು ಅಂತ ಹೇಳ್ತಾರ. ಆಮೇಲೆ 6ನೇ ಹಂತ ಏನದಲ್ಲ ಅದು ಆತ್ಮಸಾಕ್ಷಿಯ ಹಂತದ. ಓಕೆ, ಸೊ ಇಷ್ಟ ಅಂಶಗಳನ್ನ ಇವತ್ತಿನ ಅವಧಿಯಲ್ಲಿ ನಾವು ಅಭ್ಯಾಸ ಮಾಡಿದಂಗಾಯ್ತು. ಇನ್ನ ಇತರ ಎಜುಕೇಶನಲ್ ಇಂಪ್ಲಿಕೇಶನ್ಸ್ ಏನಿದಾವಲ್ಲ ಅದನ್ನ ಒಂದ್ಸಲ ನೋಡ್ರಿ. ಇದನ್ನ ಶಿಕ್ಷಕರಿಗೆ ಒಂದು ಜೀವನ ಪಾಠ ಇದು. ಏನಂತಂದ್ರ ಮೊದಲನೇದು ಉದ್ದೇಶವನ್ನ ಅರಿಬೇಕು. ಮಕ್ಕಳನ್ನ ಬೈಯೋಕ್ಕಿಂತ ಪೂರ್ವದಲ್ಲಿ ಅವ್ರ ನಡವಳಿಕೆ ಹಿಂದಿನ ಉದ್ದೇಶ ಏನದ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ಶಿಕ್ಷಕರು. ಅವಾಗ ಮಾತ್ರ ಮಕ್ಕಳಿಗಲ್ಲಿ ನೈತಿಕ ವಿಕಾಸ ಹೆಚ್ಚಾಗ್ತದ ಅಂತ ಹೇಳ್ತಾರ. ಇನ್ನು 2ನೇದು ಏನಂತಂದ್ರ ಚರ್ಚೆಗೆ ಅವಕಾಶ ಮಾಡಿ ಕೊಡ್ಬೇಕು. ನೈತಿಕ ವಿಕಾಸ ಆಗ್ಬೇಕಾದ್ರೆ ಮಕ್ಕಳ ಚರ್ಚೆ ಮಾಡ್ಬೇಕು. ಮತ್ ದೊಡ್ಡವ್ರ ಜೊತೆಗೂ ಕೂಡ ಅದನ್ನ ಕುಣಿಸ್ಕೊಂಡ ವಿಷಯದಲ್ಲಿ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಬೇಕು. ಅವಾಗ ನೈತಿಕ ಗುಣಗಳು ಹೆಚ್ಚಾಗ್ತಾವ ಅಂತಂದಂಗ. ಇನ್ನು 3ನೇದು ಯಾವ್ದತ್ತಂದ್ರ ಜವಾಬ್ದಾರಿ ಮೂಡಿಸ್ಬೇಕು. ಕೇವಲ ಶಿಕ್ಷೆಯ ಭಯದಿಂದ ನಿಯಂತ್ರಿಸದೆ ವಿದ್ಯಾರ್ಥಿಗಳಲ್ಲಿ ಉನ್ನತ ಮಟ್ಟದ ಜವಾಬ್ದಾರಿಯನ್ನು ನೀಡಿ ಅವರನ್ನು ಪ್ರೇರೇಪಿಸಬೇಕು. ಅವಾಗ ಮಾತ್ರ ಅವ್ರಲ್ಲ ನೈತಿಕ ವಿಕಾಸ ಆಗ್ತದ ಅಂತ ತಿಳ್ಕೊಂಡು ಹೇಳಾಗ್ತದೆ. ಓಕೆ, ಸೊ ಇನ್ನ ಮೌಲ್ಯಮಾಪನ. ಇಲ್ಲಿ 1ನೇ ಪ್ರಶ್ನೆಯನ್ನು ಕ್ಯಾನ್ಸಲ್ ಮಾಡಿದಾನೆ. 2ನೇ ಪ್ರಶ್ನೆಯಿಂದ ನೋಡ್ರಿ. 1ನೇ ಪ್ರಶ್ನೆ ಬಹಳ ಈಜಿ ಇತ್ತು. 2ನೇ ಪ್ರಶ್ನೆ ನೋಡ್ರಿ. ಕೊಹಲ್ಬರ್ಗ್ ರವರ ಪ್ರಕಾರ ನೈತಿಕ ವಿಕಾಸದಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಯಾವುದು? 1ನೇದು ಹಣ, 2ನೇದು ಜ್ಞಾನಾತ್ಮಕ ಪ್ರಕ್ರಿಯೆ, 3ನೇದು ಅನುಕರಣೆ. ಯಾವ್ದು ಹೇಳ್ರಿ? ಜ್ಞಾನಾತ್ಮಕ ಪ್ರಕ್ರಿಯೆ. ಓಕೆ, ಯಾಕಂದ್ರ ಅವ್ರ ನೈತಿಕ ವಿಕಾಸ ಕೇವಲ ಅನುಕರಣದಿಂದ ಆಗಂಗಿಲ್ಲ ಅಂತ ಹೇಳ್ರಿ. ಎದರಿಂದ ಆಗ್ತದ? ಅದು ಜ್ಞಾನಾತ್ಮಕ ಪ್ರಕ್ರಿಯೆ. ಯಾವಾಗ ಜ್ಞಾನಾತ್ಮಕ ಪ್ರಕ್ರಿಯೆ ಹೆಚ್ಚಾಗ್ತದಲ್ಲ ಅವಾಗ ನೈತಿಕ ವಿಕಾಸ ಹೆಚ್ಚಾಗ್ತದ ಅಂತ ಹೇಳ್ರು. ಇನ್ನ 3ನೇ ಒಂದು ಪ್ರಶ್ನೆ. ಕೊಹಲ್ಬರ್ಗ್ ಸೂಚಿಸಿದ ಮಟ್ಟಗಳು ಮತ್ತು ಹಂತಗಳು ಎಷ್ಟು? ಇಲ್ಲಿ ಎಷ್ಟು ಅದ ನೋಡ್ರಿ. 3 ಮಟ್ಟ 6 ಹಂತ 1ನೇದ ಉತ್ತರದ. ಇನ್ನ 4ನೇ ಪ್ರಶ್ನೆ. ಒಳ್ಳೆಯ ಹುಡುಗ ಒಳ್ಳೆಯ ಹುಡುಗಿ ಎಂಬ ಮನೋಭಾವ ಯಾವ ಹಂತದಲ್ಲಿ ಬರ್ತದ ಅಂತಂದಂಗ. 1ನೇ ಹಂತ, 3ನೇ ಹಂತ, 4ನೇ ಹಂತ. ಅದ ಯಾವಾಗ ಬರ್ತದ ಹೇಳ್ರಿ? 3ನೇ ಹಂತದಾಗ ಬರ್ತದ. ಆಮೇಲೆ 5ನೇ ಪ್ರಶ್ನೆ. ಶಿಕ್ಷೆಯ ಭಯದಿಂದ ನಿಯಮ ಪಾಲಿಸುವುದು ಯಾವ ಮಟ್ಟ? ಯಾವ ಮಟ್ಟ ಅಂತ ಕೇಳಿದ್ರೆ ಮಟ್ಟ ಮತ್ತು ಹಂತ ಬೇರೆ ಬೇರೆ ಅದಾವ. ಇಲ್ಲಿ ಸಾಂಪ್ರದಾಯಿಕ ಹಂತ, ಪೂರ್ವ ಸಾಂಪ್ರದಾಯಿಕ, ಸ್ವಯಂ ಪೂರ್ವ ಸಾಂಪ್ರದಾಯಿಕ. ಓಕೆ, ಈ ಹಂತದಲ್ಲಿ ಏನ್ ಹೇಳ್ರಿ ಮಕ್ಕಳಿಗೆ ಅದ ಯಾವ್ದಿರ್ತದ ಹೇಳ್ರಿ? ಭಯದ ಕುರಿತು ಇರ್ತದ. ಅಂದ್ರೆ ಶಿಕ್ಷೆಯ ಸಲುವಾಗಿ ಅವು ಏನ್ ಮಾಡ್ತಾವ? ಪಾಲಿಸ್ತಾವ, ನೈತಿಕತೆಯನ್ನು ಪಾಲಿಸ್ತಾವ. ಸೊ ಇದಿಷ್ಟು ಕೊಹಲ್ಬರ್ಗ್ ರವರ ನೈತಿಕ ವಿಕಾಸದ ಕುರಿತು ನಾವು ಮಾಹಿತಿಯನ್ನು ತಿಳ್ಕೊಂಡಂಗಾಯ್ತು. ಇನ್ನ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದ್ರೂ ಡೌಟ್ಸ್ ಇದ್ರೆ ಕೂಡ ತಾವು ಕಮೆಂಟ್ಸ್ ಮೂಲಕ ತಿಳಿಸ್ರಿ. ಅದನ್ನು ಕೂಡ ನಾನು ಪರಿಹರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಮುಂದಿನ ಒಂದು ಹೊಸ ಅಧ್ಯಾಯದ ಜೊತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.